ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಜಾತಿ ಗಣತಿಗೆ ಹೈಕೋರ್ಟ್ ಶಾಕ್. ಮತ್ತೊಂದು ಕಡೆ ಇದೆಂಥ ಎಡವಟ್ಟು. ಗಣತಿ ನೀವು ಮಾಡ್ತಿದ್ದೀರಿ, ಜನ ಏನು ಕೇಳಿಲ್ಲ, ನೀವಾಗೇ ನಿಮ್ಮದೇ ಆದ ಕಾರಣಗಳಿಂದ ಕೈಗೆತ್ತಿಕೊಂಡಿರುವಂತಹ ಜಾತಿ ಗಣತಿಯಿಂದ ಜನಕ್ಕೆ ಎಷ್ಟು ದೊಡ್ಡ ಬರೆಯನ್ನ ಹಾಕಿದೆ ನೋಡಿ ಸರ್ಕಾರ. ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಹತ್ವದ ಬೆಳವಣಿಗೆಯೊಂದರ ಬಗ್ಗೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎರಡು ಪ್ರಮುಖ ವಿಚಾರಗಳು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೈಕೋರ್ಟ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಆಧಾರ್ ಸಂಖ್ಯೆ ಪಡೆಯುವುದು ಜನರ ಖಾಸಗಿತನದ ಉಲ್ಲಂಘನೆಯ ಭೀತಿಯನ್ನು ಸೃಷ್ಟಿಸುತ್ತೆ ಅಲ್ವಾ ಅಂತ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆಯನ್ನು ಹಾಕಿದೆ. ಸೇರ್ಪಡೆ ಮಾಡಲಾಗಿರುವ 1561 ಜಾತಿ ಧರ್ಮ ವರ್ಗೀಕರಣಕ್ಕೆ ಆಧಾರ ಏನು ನಿಮ್ಮದು? ಈಗ ಸರಿ, ಕರ್ನಾಟಕದಲ್ಲಿ ಕೆಲವು ವರ್ಷಗಳ ಹಿಂದೆ, ದಶಕಗಳ ಹಿಂದೆ ಇದ್ದಿದ್ದು 100 ಸಂಖ್ಯೆ ಲೆಕ್ಕದಲ್ಲಿ ಜಾತಿಗಳು, ಈಗ ಅದು 1000 ಆಗಿರೋದ್ರ ಬಗ್ಗೆ ವಾದ ಮಂಡಿಸಲಾಗಿತ್ತು. ಅರ್ಜಿದಾರರ ಪರ ವಕೀಲರು ಹಲವಾರು ಇಂತಹ ಅಂಶಗಳನ್ನು ಮಂಡಿಸಿದ್ರು. ಏಕಾಏಕಿ ದಶಕದ ಬಿಟ್ಟು ಹಾಕಿ ಒಂದು ವಾರದ ಹಿಂದಿನ ಲೆಕ್ಕ ಮತ್ತು ಈಗಿನ ಲೆಕ್ಕ, ಅಷ್ಟು ಸಂಖ್ಯೆಯಲ್ಲಿ ಜಾತಿ ಲೆಕ್ಕವೇ ಡಬಲ್ ಆಗಿಬಿಟ್ಟಿರೋದು ಹೆಂಗೆ ಅನ್ನೋದೆಲ್ಲ ಪ್ರಶ್ನೆ ಎದ್ದಿತ್ತು. ಈಗ ಕೋರ್ಟ್ ಕೇಳಿದೆ ನೋಡಿ, 1561 ಜಾತಿ ಧರ್ಮ ವರ್ಗೀಕರಣಕ್ಕೆ ನಿಮ್ಮ ಹತ್ರ ಆಧಾರ ಏನು? ಯಾವ ಆಧಾರದಲ್ಲಿ ಇದನ್ನು ವರ್ಗೀಕರಿಸಿದ್ದೀರಿ? ಇನ್ನೂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ಜನ ಸಮೀಕ್ಷೆಯಲ್ಲಿ ಭಾಗಿಯಾಗುವುದು ಕಡ್ಡಾಯವಲ್ಲ ಎಂದು ಗಣತಿದಾರರಿಗೆ ಮನವರಿಕೆ ಮಾಡಿಕೊಡಲಾಗಿದೆಯೇ? ಕಡ್ಡಾಯ ಅಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ದೀರಾ? ಜನರ ರೆಸ್ಪಾನ್ಸನ್ನ ಅವ್ರಿಗೆ ತೊಂದರೆ ಕೊಡದೆ ತಗೊಳ್ತಿದ್ದೀರಾ? ಅವ್ರಿಗೆ ಇಷ್ಟ ಇದ್ರೂ ಕೊಡಬಹುದು, ಇಲ್ಲ ಅಂದ್ರೆ ಇಲ್ಲ. ಕಡ್ಡಾಯ ಅಲ್ಲ ಇದು ಅನ್ನೋದನ್ನ ತಿಳಿಸಿದ್ದೀರಾ ಇಲ್ವಾ? ಹಾಗೆ ಇನ್ನೂ ಬಹಿರಂಗಪಡಿಸದ 2015ರ ಸಮೀಕ್ಷೆಯ ವರದಿಯನ್ನು ಈ ಸಮೀಕ್ಷೆಗೆ ಆಧರಿಸುವುದು ಹೇಗೆ? ಸಮೀಕ್ಷೆಗೆ ಈಗಾಗಲೇ 20 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ ಆಲ್ರೆಡಿ. ಹಾಗಾದರೆ ಸಮೀಕ್ಷೆಗೆ ತಡೆ ನೀಡಿದ್ರೆ ಸರ್ಕಾರಕ್ಕೆ ಬಾಕಿ ಹಣ ಉಳಿತಾಯ ಆಗತ್ತೆ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಹೈಕೋರ್ಟ್ ಹಾಕಿದೆ. ಆರಂಭದಲ್ಲಿಯೇ ಯಾಕೆ ಇದನ್ನು ಮುಂದೂಡಿಕೆ ಮಾಡಬಾರದು ಅಂತ ಕೇಳಿತ್ತು. ಇಲ್ಲ, ನಮ್ಮ ಹಕ್ಕಿದು ಮಾಡುವಂಥ ಅವಕಾಶ ನಮಗಿದೆ, ಹಾಗೆಲ್ಲ ಮಧ್ಯಪ್ರವೇಶ ಮಾಡಲ್ಲ ಕೋರ್ಟು ಅಂತ ಅಂದ್ಕೊಳ್ತೀವಿ ಅಂತ ಆಯೋಗ ಅಭಿಪ್ರಾಯ ಪಟ್ಟಿತ್ತು. ಅದಾದಮೇಲೆ ವಾದ ಪ್ರತಿವಾದಗಳು ಬಹಳ ಹೀಟೆಡ್ ಆರ್ಗ್ಯುಮೆಂಟ್ ಆಗಿದೆ. ಇಲ್ಲಿ ಜನರ ಖಾಸಗಿತನಕ್ಕೆ ಧಕ್ಕೆ ಬರುತ್ತೆ, ಮತ್ತು ಇಲ್ಲಿ ಯಾಕೆ ಸೋರಿಕೆ ಆಗಬಾರ್ದು? ನಿನ್ನೆ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ವಿ. ಒಂದು EVM ಅನ್ನು ಹ್ಯಾಕ್ ಮಾಡಲಾಗತ್ತೆ ಅಂತ ಅಲ್ವಾ ಕಾಂಗ್ರೆಸ್ಸಿಗರ ಆರೋಪ ಮಾಡೋದು. EVM ಹ್ಯಾಕ್ ಆಗತ್ತೆ ಅನ್ನೋದಾದರೆ ಇದು ಯಾಕೆ ಹ್ಯಾಕ್ ಆಗಬಾರ್ದು? ಈ ಸಾಫ್ಟ್ವೇರು ಅಥವಾ ಯಾವ ಟ್ಯಾಬು ಮೊಬೈಲು ಯಾವ ಆ್ಯಪಲ್ಲಿ ನೀವು ಗಣತಿಗೆ ಬಳಸ್ತಿದ್ದೀರೋ ಏನು ಕಥೆನೋ, ಅದು ಯಾಕೆ ಹ್ಯಾಕ್ ಆಗಿ ಅದು ಮ್ಯಾನಿಪುಲೇಷನ್ಗೂ ಒಳಪಡಬಹುದು, ಬೇಕಾದಂಗೆ ಚೇಂಜ್ ಮಾಡ್ಕೊಳ್ಬಹುದು, ಇಲ್ಲಾಂದರೆ ಸೋರಿಕೆನೂ ಆಗಿ ಜನರ ಖಾಸಗಿತನಕ್ಕೂ ಧಕ್ಕೆ ಬರಬಹುದು. ಆ ಎಲ್ಲ ಪ್ರಶ್ನೆಗಳನ್ನು ಸರ್ಕಾರದ ಮುಂದಿಟ್ಟಿದೆ ಕೋರ್ಟ್. ಯಾಕೆ ಹಿಂಗಾಗಬಾರ್ದು? ಹಿಂಗಾಗೋ ಚಾನ್ಸ್ ಇದೆಯಾ ಇಲ್ವಾ? ನಿಲ್ಲಿಸಿದ್ರೆ ಇಷ್ಟಕ್ಕೆ ಉಳಿದಿರೋ ಹಣ ಏನಾದರೂ ಉಳಿಯತ್ತಲ್ಲ ಸರ್ಕಾರಕ್ಕೆ. ಕಡ್ಡಾಯವಲ್ಲ ಅಂದಮೇಲೆ ಜನ ಇಷ್ಟ ಇಲ್ಲ ಅಂದಮೇಲೆ ಏನು ರಿಯಾಕ್ಟ್ ಮಾಡಬಹುದು? ಇಷ್ಟೆಲ್ಲ ಆದಮೇಲೆ ದುಡ್ಡು ವ್ಯಯಿಸಿ ಪ್ರಯೋಜನ ಏನು ಅನ್ನೋದು ಬರುತ್ತೆ ಕಡೆಗೆ ಅಲ್ವಾ? ಪ್ರಸ್ತುತ ನಡೆಯುತ್ತಿರುವಂಥ ಸಮೀಕ್ಷೆಯನ್ನು ಸಮರ್ಥಿಸಿಕೊಂಡಿರುವಂಥ ರಾಜ್ಯ ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗಕ್ಕೆ ಹೈಕೋರ್ಟ್ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕಿದೆ. ಸಮೀಕ್ಷೆ ಪ್ರಶ್ನೆ ಮಾಡಿ ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಇತರ ಸಂಘಟನೆಗಳು ಏನು ಅರ್ಜಿ ಸಲ್ಲಿಸಿದ್ವು, ವಾದ ಪ್ರತಿವಾದ ನಡೀತಾ ಇದ್ದು ಇವತ್ತು ಕೂಡ ಇದೆ. ಬಹಳಷ್ಟು ವಿಚಾರಗಳು ಗಮನ ಸೆಳೀತಾ ಇವೆ. ಸೊ ಇವತ್ತು ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ಸಮೀಕ್ಷೆ ವಿಚಾರದಲ್ಲಿ. ಆದರೆ ಏನೇನಿದೆ ಇಲ್ಲಿ, ಏನೇನು ತೊಂದರೆಗಳಾಗ್ತಿವೆ ಮತ್ತು ಏನೇನು ಸೈಡ್ ಎಫೆಕ್ಟ್ಸ್ ಇದೆ ಅನ್ನೋದನ್ನೆಲ್ಲ ಕೋರ್ಟ್ ಹೈಲೈಟ್ ಮಾಡಿದೆ, ಅಭಿಪ್ರಾಯ ಪಟ್ಟಿದೆ, ಪ್ರಶ್ನೆಗಳನ್ನು ಹಾಕಿದೆ ಸರ್ಕಾರಕ್ಕೆ. ಹಾಗೆ ರಾಜ್ಯ ಸರ್ಕಾರ ವಾದಕ್ಕೆ ಉತ್ತರಿಸೋದಕ್ಕೆ ಅರ್ಜಿದಾರರಿಗೆ ಸೂಚನೆಯನ್ನು ಕೊಟ್ಟಿದೆ. ಗುರುವಾರ ವಿಚಾರಣೆ ಪೂರ್ಣಗೊಳ್ಳುವಂಥ ಬಹುತೇಕ ಸಾಧ್ಯತೆ ಇದ್ದು ಮಧ್ಯಂತರ ಆದೇಶವನ್ನು ಗುರುವಾರ ಪ್ರಕಟಿಸುತ್ತಾ ಅಥವಾ ಮತ್ತೊಂದು ದಿನಕ್ಕೆ ಕಾಯ್ದಿರಿಸುತ್ತಾ ಅನ್ನೋದು ಈಗ ಕುತೂಹಲ. ಮಧ್ಯಂತರ ತಡೆ ಕೊಟ್ಟರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಬೇರೆಯವರೆಲ್ಲ ಸರ್ಕಾರದ ಪರ ವಾದ ಮಂಡಿಸಿರೋರು ಹೇಳ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಅರವಿಂದ್ ಕಾಮತ್ ಸಮೀಕ್ಷೆಯ ಹೆಸರಲ್ಲಿ ರಾಜ್ಯ ಸರ್ಕಾರ ಜನಗಣತಿ ಮಾಡ್ತಾ ಇದೆ ಅನ್ನೋದನ್ನು ಗಮನಕ್ಕೆ ತಂದಿದ್ದಾರೆ.
ಸೊ ಇಲ್ಲಿ ಆರ್ಥಿಕ ಸಾಮಾಜಿಕ ಒಂದು ಸಮೀಕ್ಷೆ ಇದು ಅಷ್ಟೇ. ಯಾಕಂದರೆ ಸರ್ಕಾರದ ಯೋಜನೆಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಥರ ಅಲ್ವಾ ಬಿಂಬಿಸ್ತಿರೋದು. ಆದರೆ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೋರ್ಟಲ್ಲಿ ಏನು ವಾದ ಮಾಡಿದೆ ನೋಡಿ. ಅಂದರೆ ಅವರ ಪರವಾಗಿ ವಕೀಲರು ಹೇಳಿರೋದು ಕೆ ಅರವಿಂದ್ ಕಾಮತ್ ಅವರು, ಹೆಚ್ಚುವರಿ ಸಾಲಿಸಿಟರ್ ಜನರಲ್, ಇಲ್ಲಿ ಜಾತಿ ಜನಗಣತಿಯನ್ನು ನಡೆಸ್ತಿದ್ದಾರೆ ಇವರು. 2027ರಲ್ಲಿ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಆರಂಭ ಮಾಡುತ್ತೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೆಂಗೆ ಸೆಡ್ ಹೊಡೆದಿದೆ ಅಂದರೆ, ಈಗ 2025 ಇವರು ಮಾಡ್ತಿದ್ದಾರೆ ಗಣತಿಯನ್ನು. ಇದು ನಥಿಂಗ್ ಬಟ್ ಜನಗಣತಿ, ಜಾತಿ ಗಣತಿ, ಜನಗಣತಿ. 2027ಕ್ಕೆ ಕೇಂದ್ರ ಸರ್ಕಾರ ಅದನ್ನೇ ಮಾಡುತ್ತೆ. ಸೊ ಏನು ಪ್ರಯೋಜನ? ಇನ್ಫ್ಯಾಕ್ಟ್ ರಾಜ್ಯ ಸರ್ಕಾರಕ್ಕೆ ಅದನ್ನು ಮಾಡೋ ಹಕ್ಕೇ ಇಲ್ಲ ಅಂತ ವಾದ ಅಲ್ಲಿ ಕೇಳಿ ಬರ್ತಿದೆ ಅಲ್ವಾ. ಕಾನೂನನ್ನೇ ಉಲ್ಲಂಘಿಸಿ ಇವರು ಮಾಡೋಕೆ ಹೊರಟಿದ್ದಾರೆ ಅಂತ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ದೇಶವ್ಯಾಪಿ ಇದನ್ನು ಮಾಡುವಾಗ ಕರ್ನಾಟಕನೂ ಇನ್ಕ್ಲೂಡ್ ಆಗುತ್ತಾನೆ. ಇಲ್ಲೂ ಮಾಡ್ತಾರೆ, ಅಲ್ಲಿಂದ ದುಡ್ಡು ಇಲ್ಲಿಂದ ದುಡ್ಡು ಎಲ್ಲ ಸಪ್ರೇಟ್ ಆಗಿ ವ್ಯಯಿಸೋದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಕೇಂದ್ರ ಸರ್ಕಾರ 2027ಕ್ಕೆ ನಡೆಸುತ್ತೆ. ಎಲ್ಲ ರಾಜ್ಯಗಳಿಗೂ ಪ್ರತ್ಯೇಕ ಸಮೀಕ್ಷೆಗೆ ನಡೆಯೋದೇ ಆದರೆ ಅದು ಸಮಸ್ಯೆ ಎದುರಾಗುತ್ತೆ. ರಾಜ್ಯದ ಸಮೀಕ್ಷೆಯನ್ನು ಜನ ಉತ್ತರ ಕೊಡೋದು ಕಡ್ಡಾಯವಲ್ಲ ಅನ್ನೋದೇ ಆದರೆ, ಅಂದರೆ ಈಗ ಮಾಡ್ತಿದ್ದಾರಲ್ಲ ಸಿದ್ದರಾಮಯ್ಯನವ್ರ ಸಮೀಕ್ಷೆಗೆ ಜನ ಉತ್ತರಿಸೋದು ಕಡ್ಡಾಯ ಅಲ್ಲ ಅಂದಾದ ಮೇಲೆ ಇಂತಹ ಸಮೀಕ್ಷೆಯಿಂದ ಆಗೋ ಪ್ರಯೋಜನ ಏನು ಅಂತ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ. ಕೇಂದ್ರ ಸರ್ಕಾರದ ವಾದ ಇದು ಹೈಕೋರ್ಟಲ್ಲಿ. ಏನು ಪ್ರಯೋಜನ? ಈ 10 ಜನ ಸಮೀಕ್ಷೆ ಮಾಡೋಕೆ ಹೋಗ್ತೀರಾ 10 ಮನೆಗೆ, 5 ಮನೆ ನನಗೆ ಇಷ್ಟ ಇಲ್ಲ ರೀ, ನನ್ನ ಹಕ್ಕು ಅದು, ನನಗೇನು ಕಡ್ಡಾಯ ಅಲ್ಲ ಅಂತ ತಿರಸ್ಕರಿಸ್ತಾರೆ. ಆಗ ಆ ಸಮೀಕ್ಷೆಯ ಫಲ ಏನು? ಕಂಪ್ಲೀಟ್ ಪಿಕ್ಚರೇ ಸಿಗಲ್ಲ ಅಲ್ಲಿ. ಹಿಂದುಳಿದ ವರ್ಗಗಳ ಆಯೋಗ ನಡೆಸುವ ಸಮೀಕ್ಷೆಗೆ ಇತಿಮಿತಿಗಳಿವೆ ಅಂತ ಈಗ ವಾದ ಮಾಡಿರೋದು ಕೇಂದ್ರ ಸರ್ಕಾರದ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್. ಇದು ವೆರಿ ಇಂಪಾರ್ಟೆಂಟ್ ಆಗ್ತಿದೆ. ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಕೇಂದ್ರ ಸರ್ಕಾರ ಜಾತಿ ಗಣತಿ ನಡೆಸೋದಕ್ಕೆ 5-6 ವರ್ಷಗಳೇ ಬೇಕಾಗಬಹುದು, ಅಷ್ಟು ಬೇಗ ಏನು ಮಾಡಿಬಿಡೋಕ್ಕಾಗಲ್ಲ ಅಂತ ವಾದ ಮಂಡಿಸಿದ್ದಾರೆ. ಅಲ್ಲಿ ತನಕ ರಾಜ್ಯಗಳು ಜಾತಿಗಳ ಸಮೀಕ್ಷೆ ನಡೆಸಬಾರ್ದು ಅಂತೇನೂ ಇಲ್ವಲ್ಲ, ಹಿಂದುಳಿದ ಜನರಿಗೆ ಸವಲತ್ತು ನೀಡೋದಕ್ಕೆ ಈ ಸಮೀಕ್ಷೆ ನಡೆಸಲಾಗ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸಿಂಪಲ್ ಪಾಯಿಂಟ್, ಹಿಂದುಳಿದವ್ರಿಗೆ ಕೊಡೋದಕ್ಕೋಸ್ಕರ ಮಾಡ್ತಿದ್ದೀರಿ ಅಂತ ಹೇಳೋದೇ ಆದರೆ ಎಲ್ಲರ ಅಂಕಿಅಂಶಗಳು ಸಿಗದೆ, ಕಡ್ಡಾಯ ಅಲ್ಲ ಅಂದಮೇಲೆ ಎಲ್ಲರೂ ಸಹಕರಿಸಲ್ಲ, ಎಲ್ಲರ ಅಂಕಿಅಂಶಗಳು ಸಿಗದೆ ನಿಮ್ಗೆ ಓವರ್ ಆಲ್ ಪಿಕ್ಚರೇ ಸಿಗಲ್ವಲ್ಲ. ಸೊ ಏನು ಯೂಸ್ ಇದೆ ಇದರಲ್ಲಿ ಅಂತ ಪ್ರಶ್ನೆ ಎದ್ದಿರೋದು. ಕೇಂದ್ರ ಸರ್ಕಾರ ವಿತ್ ಡೇಟ್ ಹೇಳ್ತಾ ಇದೆ, ಅಂದರೆ ಇಂಥ ಇಸ್ವಿಯಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ. ಅದಾಗತ್ತೆ ಅಂತ ಏನು ಗ್ಯಾರಂಟಿ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಿದ್ದಾರೆ. ಇನ್ನು ಜಾತಿಗಳ ಅಂಕಿಅಂಶಗಳನ್ನು ಸಂಗ್ರಹಿಸೋದೇ ಯೋಜನೆಗಳನ್ನು ರೂಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರ ವಾದ. ಸಮೀಕ್ಷೆ ನಡೆದ ಬಳಿಕ ಅದರ ಲೋಪ ಇದ್ದರೆ ಪ್ರಶ್ನಿಸಲಿ. ಸೊ ಸಮೀಕ್ಷೆ ನಡೆದು ಒಂದು ಸಮೀಕ್ಷೆಯನ್ನು ಕಸದ ಬುಟ್ಟಿಗೆ ಹಾಕಿದ್ದಾಯಿತು, ಅದಕ್ಕೆ ಕೋಟ್ಯಾಂತರ 100 ಕೋಟಿ ವ್ಯರ್ಥವಾಯಿತು, ಹೈಕಮಾಂಡ್ ಬೇಡ ಅಂತೂ ಹಳೇದಾಯಿತು ಅಂತ ಅದನ್ನು ಬಿಸಾಕಿದ್ದಾಯಿತು. ಈಗ ಇನ್ನೊಂದು ಸಮೀಕ್ಷೆ ಮಾಡಿ ಅದರಲ್ಲಿ ಲೋಪಗಳಿವೆ ಅಂತ ಪ್ರಶ್ನಿಸಿ ದುಡ್ಡು, ಸಮಯ, ಸಾಮಾಜಿಕ ಶಾಂತಿಯಲ್ಲೂ ಕೂಡ ಕಿಡಿ ಹೊತ್ತಿಸ್ದಂಗೆ ಆಗುತ್ತೆ. ಧರ್ಮ, ಹಿಂದೂ ಧರ್ಮ, ಲಿಂಗಾಯತ ಮತ್ತೊಂದು ಅಂದ್ಕೊಂಡು ಇಷ್ಟೆಲ್ಲ ಮಾಡಿ ಕೆಲಸಕ್ಕೂ ಬರದೆ, ಅದು ಕಡ್ಡಾಯನೂ ಅಲ್ಲ, ಆಮೇಲೆ ಪ್ರಶ್ನೆ ಮಾಡೋದ್ರಿಂದ ಏನು ಪ್ರಯೋಜನ ಅನ್ನೋ ವಿಚಾರ ಬಂದೇ ಬರುತ್ತೆ. ಇದು ರಾಜ್ಯ ಸರ್ಕಾರದ ಪರ ವಾದ. ತಪ್ಪಿದ್ರೆ ಆಮೇಲೆ ಪ್ರಶ್ನೆ ಮಾಡಲಿ ಅಂತ ನೋಡಿ. ಇನ್ನು ಕೋರ್ಟಲ್ಲಿ ತುಂಬ ಡೀಟೇಲ್ ಆಗಿ ಇದ್ರ ಬಗ್ಗೆ ವಾದ ಪ್ರತಿವಾದ ಆಗ್ತಿದೆ. 60 ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಒತ್ತಾಯ ಮಾಡೋ ಹಾಗಿಲ್ಲ, ಮಾಹಿತಿ ನಿರಾಕರಿಸಲಾಗಿದೆ ಅಂದರೆ ಅವ್ರು ಕೊಡೋಕೆ ಒಪ್ಕೊಂಡಿಲ್ಲ ಅನ್ನೋದನ್ನೇ ನಮೂದಿಸಬೇಕು. ಕಲಂನ 10ರಲ್ಲಿ ಅವಕಾಶ ಮಾಡಿಕೊಡ್ಲಾಗಿದೆ, ಅವ್ರು ಇದಕ್ಕೆ ಆನ್ಸರ್ ಮಾಡಿಲ್ಲ ಅಂತ ನಮೂದಿಸೋದು. ನೀಡೋ ಉತ್ತರವನ್ನಷ್ಟೇ ಬರ್ಕೊಳ್ಳೋದಕ್ಕೆ ಸೂಚಿಸಲಾಗಿದೆ. ಸೊ ಇದರಿಂದ ಸಿಗುವಂಥ ಪ್ರಯೋಜನ ಏನು ಅನ್ನೋದು ಸಿಂಪಲ್. ಕೇಂದ್ರ ಸರ್ಕಾರ ಈಗ ರಾಜ್ಯ ಸರ್ಕಾರಕ್ಕೆ ಕೋರ್ಟಲ್ಲಿ ಟಕ್ಕರ್ ಕೊಟ್ಟಿರೋದು. ಪೀಠ ಹೇಳ್ತಾ ಇದೆ, ಈಗ ಸಮೀಕ್ಷೆ ನಡೆಸ್ತಾ ಇರೋ ರೀತಿಯನ್ನು ಅರ್ಜಿದಾರರು ಪ್ರಶ್ನೆ ಮಾಡಿದಾರಲ್ಲ, ಈಗ ಸಮೀಕ್ಷೆ ನಡೀತಿರೋ ರೀತಿಯಿಂದ ಜಾತಿಗಳ ನಡುವೆ ಧರ್ಮ ಸೇರಿಸಲಾಗಿದೆ ಮತ್ತು ಜಾತಿಗಳ ಪಟ್ಟಿ ಪ್ರಕಟಿಸುವ ಮುನ್ನ ವಿಶ್ಲೇಷಣೆಯನ್ನು ನಡೆಸಿಲ್ಲ ಅನ್ನೋ ಆಕ್ಷೇಪ ಎದ್ದಿದೆಯಲ್ಲ ಅನ್ನೋದನ್ನು ಕೂಡ ಪಾಯಿಂಟ್ಔಟ್ ಮಾಡಿದೆ ಈಗ ಕೋರ್ಟು. ಆಧಾರ್ ನೀಡಬೇಕಾಗಿಲ್ಲ, ಗಣತಿ ಮಾಡುವ 1.61 ಲಕ್ಷ ಮಂದಿಗೆ ಮಾಹಿತಿ ಪಡೆಯುವುದು ಕಡ್ಡಾಯವಲ್ಲ ಅಂತ ತಿಳಿಸಿದ್ದೀರಾ ನೀವು ಅನ್ನುವಂಥ ಪ್ರಶ್ನೆಯನ್ನು ಮಾಡಿದೆ. ಜೊತೆಗೆ 2015ರಲ್ಲಿ ಸರ್ಕಾರ ನಡೆಸಿರೋ ಸಮೀಕ್ಷೆ ಬಹಿರಂಗ ಆಗಿಲ್ಲ, ಹಾಗಾದರೆ ಈ ಸಮೀಕ್ಷೆ ಅದನ್ನು ಆಧರಿಸೋದು ಹೇಗೆ ಅನ್ನೋದು ಕೂಡ ಈಗ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸೊ ಕೋರ್ಟ್ ಈಗ ಸರ್ಕಾರಕ್ಕೆ ಬಹಳ ಡೀಟೇಲ್ ಆಗಿ, ಆಳವಾಗಿ, ಬಿಡಿ ಬಿಡಿಯಾಗಿ ಒಂದೊಂದೇ ಪ್ರಶ್ನೆಗಳನ್ನು ಹಾಕಿರೋದು. ಯಾಕೆ ಈ ರೀತಿಯದ್ದೆಲ್ಲ ಇಟ್ಟುಕೊಂಡು ಈ ಸಮೀಕ್ಷೆ ಬಹಳ ಉತ್ತಮವಾದ ಫಲವನ್ನು ಕೊಡುತ್ತೆ ಅಂತ ನಿರೀಕ್ಷೆ ಮಾಡಬೇಕು ನಾವು ಅನ್ನೋ ರೀತಿಯಲ್ಲಿ ಈಗ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಇವತ್ತೂ ಕೂಡ ವಾದ ಪ್ರತಿವಾದ ಆಗಿ ಬಹುತೇಕ ತೀರ್ಪು ಬರಬಹುದು, ಇಲ್ಲ
ವಾದ ಪ್ರತಿವಾದವನ್ನು ಮುಗಿಸಿ ತೀರ್ಪನ್ನು ಕಾಯ್ದಿರಿಸಬಹುದು ಹೈಕೋರ್ಟ್. ಕೋರ್ಟ್ ಕೇಳಿದ ಪ್ರಶ್ನೆಗಳಿಗೆ ನೋಡಿ ಉತ್ತರ ಕೊಡೋದಕ್ಕೆ ತಡವರಿಸ್ತಾರೆ ರವಿ ವರ್ಮ ಕುಮಾರ್ ಅವರು. ಜನರ ಮಾಹಿತಿ ನೀಡೋದು ಕಡ್ಡಾಯ ಅಲ್ಲ, ಹಿಂದಿನ ಸಮೀಕ್ಷೆ ಆಧಾರದಲ್ಲಿ 1561 ಜಾತಿಗಳನ್ನು ಸೇರ್ಪಡೆ ಮಾಡಲಾಗಿದೆಯಷ್ಟೇ. ಹಿಂದಿನ ಸಮೀಕ್ಷೆ ಆಧಾರದಲ್ಲಿ ಇಷ್ಟು ಜಾತಿ ಸೇರ್ಪಡೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಜಾತಿ ಧರ್ಮದ ಮಾಹಿತಿ ನೀಡುವುದು ಸಮೀಕ್ಷೆಯಲ್ಲಿ ಭಾಗವಹಿಸುವ ಜನರ ವಿವೇಚನೆಗೆ ಬಿಟ್ಟ ವಿಚಾರ ಅಂತ ಅವ್ರು ಹೇಳಿರೋದು. ಬಟ್ ಕೋರ್ಟ್ ಕೇಳಿರುವಂಥ ಪ್ರಶ್ನೆಗೆ ಇದು ಸಮಂಜಸವಾದ ಉತ್ತರವಾ ಅನ್ನೋದು ಒನ್ಸ್ ಅಗೇನ್ ಬರುತ್ತೆ. ಸಮೀಕ್ಷೆಗೆ ಇವರಿಗೆ ಎಷ್ಟು ಖರ್ಚು ಮಾಡಲಾಗಿದೆ ಅಂತ ಪೀಠ ಕೇಳುತ್ತೆ. ಆಗ 20.5 ಕೋಟಿ ಅಂತ ಅವರು ಆನ್ಸರ್ ಮಾಡ್ತಾರೆ. ಕೂಡಲೇ ಸಮೀಕ್ಷೆಗೆ ತಡೆ ಕೊಟ್ಟರೆ ಬಾಕಿ ಹಣನಾದರೂ ಉಳಿಯತ್ತೆ ಅಲ್ವಾ ಅಂತ ಪ್ರಶ್ನೆ ಮಾಡಿರೋದು ಕೋರ್ಟಿಗ. ಸೈಬರ್ ಅಪರಾಧ ಹೆಚ್ಚುತ್ತಿರೋ ಈ ದಿನಗಳಲ್ಲಿ ಎಲ್ಲರ ಆಧಾರ್ ಸಂಖ್ಯೆ ಪಡೆಯೋದು ಜನರ ಖಾಸಗಿತನಕ್ಕೆ ಬಹಳ ದೊಡ್ಡ ಸಮಸ್ಯೆ ತಂದಿಡುವಂಥದ್ದಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೊ ಇಲ್ಲಿ ಬೇಕಾದಷ್ಟು ಲೂಪ್ ಹೋಲ್ಸ್ ಕಾಣ್ತಾ ಇರೋದು. ಈ ಒಂದು ಪ್ರಕ್ರಿಯೆ ನಡೀತಿರೋ ರೀತಿಯೇ ಸರಿ ಇದೆಯಾ ಇಲ್ವಾ ಅನ್ನುವಂಥ ಆಕ್ರೋಶ ಎದ್ದಿದೆ. ಅದೇ ನಿಟ್ಟಿನಲ್ಲಿ ವಾದ ಪ್ರತಿವಾದನೂ ಆಗಿದೆ. ಕೋರ್ಟು ಪ್ರಶ್ನೆ ಮಾಡಿದೆ. ಕೋರ್ಟ್ ಮಾಡಿರೋ ಪ್ರಶ್ನೆಗಳಿಗೆ ಕೆಲವೊಂದಕ್ಕೆ ಇಲ್ಲಿ ಉತ್ತರ ಅಷ್ಟು ಸಮಂಜಸವಾಗಿ ಕೊಡೋದಕ್ಕಾಗದೆ ತಡವರಿಸಿದ್ದಾರೆ ಅನ್ನೋದು ಕೂಡ ಗಮನ ಸೆಳೀತಿದೆ. ಸೊ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಇದ್ರ ನಡುವೆ ನೋಡಿ ಒಂದು ಎಡವಟ್ಟು, ಜನಕ್ಕೆ ಹಾಕಿದ್ರೆ ಬರೆ. ಈಗ ಇವರು ಗಣತಿ ಮಾಡ್ತಿದ್ದಾರೆ, ಅದು ಬೇಕೋ ಬೇಡವೋ ಮಾಡ್ತಿದ್ದಾರೆ. ಅದನ್ನು ಮಾಡೋದಕ್ಕೆ ಈ ಮೀಟರ್ ರೀಡರ್ಸ್ ಇರ್ತಾರಲ್ಲ ಅವರನ್ನು ಕೂಡ ಬಳಸ್ಕೊಳ್ತಿದ್ದಾರೆ. ಅದರ ಎಫೆಕ್ಟ್ ಏನಾಗಿದೆ ಅಂದರೆ ಜಾತಿ ಗಣತಿಯಿಂದಾಗಿ ಹಲವರಿಗೆ ಈ ಗೃಹಜ್ಯೋತಿ ಕೈ ತಪ್ಪಿ 30 ಬದಲು 40 ದಿನಕ್ಕೆ ಬಿಲ್ ಕೊಡ್ತಿರೋದ್ರಿಂದಾಗಿ ಮೀಟರ್ ರೀಡರ್ಗಳು ಅವ್ರಿಗೆ ಬೇರೆ ಕೆಲಸ ಇದು ಕೊಟ್ಟು ಬಿಟ್ಟಿದ್ದಾರೆ, ಲೇಟಾಗಿ ಹೋಗಿದ್ದಾರೆ 10-15 ದಿನ. ಅದು ಈ ಡೇಟಿಂದ ಆ ಡೇಟ್ಗೆ ಅಂತ ಗೃಹಜ್ಯೋತಿ ರೀಡ್ ಮಾಡ್ತಾರೆ. ಅದು ಅವಧಿ ಮೀರಿ ಹೋದರೆ ಅವ್ರ ಪಾಪ ಫುಲ್ ಬಿಲ್ಲೇ ಕಟ್ಟಬೇಕಾಗತ್ತೆ. ಪ್ರತಿ ತಿಂಗಳು ನಿಗದಿತ ದಿನಾಂಕದಿಂದ ಮತ್ತೊಂದು ನಿಗದಿತ ದಿನಾಂಕದವರೆಗೆ ಮೀಟರ್ ರೀಡಿಂಗ್ ಮಾಡಿ ಬಿಲ್ ನೀಡ್ತಾ ಇತ್ತು ಬೆಸ್ಕಾಂ ಸಿಬ್ಬಂದಿ ಕೊಡ್ತಾ ಇದ್ರು. ಜಾತಿ ಗಣತಿ ಮನೆಗೆ ಸ್ಟಿಕ್ಕರ್ ಅಂಟಿಸೋ ಕೆಲಸ ಅವರು ಕೊಟ್ಟು ಬಿಟ್ಟಿದ್ದಾರೆ. ಅದರಿಂದಾಗಿ ಜನ ಈಗ ಗೃಹಜ್ಯೋತಿಯ ಲಾಭವನ್ನು ಕಳ್ಕೊಂಡು ದುಡ್ಡು ಕೊಡೋ ಥರ ಆಗಿದೆ. ಬಹಳಷ್ಟು ಜನಕ್ಕೆ ಇದು ಅನುಭವಕ್ಕೆ ಬಂದಿದೆ, ಆಕ್ರೋಶ ಎದ್ದಿದೆ. ಸೊ ನೀವು ಗಣತಿಗೆ ವ್ಯಯಿಸ್ತಿರುವಂಥ ಹಣವನ್ನು ಇಲ್ಲಿ ಗೃಹಜ್ಯೋತಿ ಹಣ ನಮ್ಮ ಹತ್ರ ಕಟ್ಟಿಸ್ಕೊಂಡು ವಸೂಲಿ ಮಾಡೋಕೆ ಹೊರಟಿದ್ದೀರಾ ಅಲ್ವಾ ಅನ್ನುವಂಥ ಆಕ್ರೋಶವೂ ಎದ್ದಿದೆ. 30 ದಿನದ ಬದಲಾಗಿ 35-40 ದಿನಗಳ ರೀಡಿಂಗ್ ತಗೊಳ್ತಿರೋದ್ರಿಂದ ಮಾಸಿಕ 200 ಯೂನಿಟ್ ಫ್ರೀ ಅನ್ನುವಂಥದ್ದು ಇದೆಯಲ್ಲ ಅದನ್ನು ದಾಟಿ ಬಿಡ್ತಿದೆ. ಪೂರ್ಣ ಹಣ ಕಟ್ಟುವಂಥ ಸಮಸ್ಯೆ ಬಂದೊದಗ್ತಿದೆ. ಸೊ ನಿಮ್ಮ ಗಣತಿಗೆ ಜನ ಯಾಕೆ ವ್ಯಯಿಸ್ಬೇಕೀಗ? ಜನರ ತಲೆಗೆ ಯಾಕೆ ಕಟ್ತಾ ಇದ್ದೀರಿ? ಇದು ನೀವು ಮಾಡ್ಕೊಂಡಿರೋ ತಪ್ಪು. ಕರೆಕ್ಟ್ ಟೈಮಿಗೆ ಬಂದು ಮೀಟರ್ ರೀಡ್ ಮಾಡಬೇಕಿತ್ತು, ಅದನ್ನು ಮಾಡದೆ ಈಗ ಜನಕ್ಕೆ ಅದರ ಹೊರೆಯನ್ನು ಕೂಡ ಬರೆಯನ್ನು ಹಾಕ್ತಾ ಇದೆ ಸರ್ಕಾರ. ಸೊ ಈ ಜಾತಿ ಗಣತಿ ಎಫೆಕ್ಟು ಇಲ್ಲಿ ಗೃಹಜ್ಯೋತಿ ಮೇಲೂ ಆಗ್ತಾ ಇದೆ. ಎಲ್ಲ ಬಗೆಯಿಂದ ಏನೂ ಪ್ರಯೋಜನಕ್ಕಿಲ್ಲದ ಸರ್ವೆ ಮಾಡೋಕೆ ಹೊರಟಿದ್ದೀರಿ ಅನ್ನುವಂಥ ಆಕ್ರೋಶ ಸಿಡಿದಿದ್ದು ಈಗ ಜನರೂ ಕೂಡ ಸಿಡಿದೆದ್ದಿದ್ದಾರೆ. ನೀವು ಇಲ್ಲೇ ಕಲೆಕ್ಷನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ ಅಲ್ವಾ ಅನ್ನೋ ರೀತಿಯಲ್ಲಿ. ಸೊ ಇವತ್ತು ಕೋರ್ಟಲ್ಲಿ ಅತ್ಯಂತ ನಿರ್ಣಾಯಕ ದಿನ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿಯ ಅವರದ್ದೇ ಕ್ಯಾಬಿನೆಟಲ್ಲಿ ಸಿಕ್ಕಾಪಟ್ಟೆ ವಿರೋಧ ಇದ್ದರೂ ಹಠ ಬಿಡದೆ ಕೈಗೆತ್ಕೊಂಡಿರೋ ಜಾತಿ ಗಣತಿಯ ಭವಿಷ್ಯವನ್ನು ಏನು ಮಾಡುತ್ತೆ ಕೋರ್ಟ್ ಅನ್ನೋದನ್ನು ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.